ದರ್ಶನ್ ಸೂಚನೆ ಮೇರೆಗೆ ಕಿಡ್ನಾಪ್ ಮಾಡಿದ್ದಂತಹ ರಾಘವೇಂದ್ರ. ಈಗ ರಾಘವೇಂದ್ರ ಈ ಮಾಹಿತಿಯನ್ನ ಕಲೆ ಹಾಕಿದ ನಂತರ ಅಫ್ಕೋರ್ಸ್ ದರ್ಶನ್ಗೆ ಅಪ್ಡೇಟ್ ಕೊಟ್ಟಿರ್ತಾನೆ. ಅಲ್ಲ, ಇಂತಹ ವ್ಯಕ್ತಿ ನಾನು ಹೋದೆ, ನೋಡ್ದೆ, ಮೊಬೈಲ್ ಅನ್ನ ಚೆಕ್ ಮಾಡಿದೆ, ಹೌದು ಈತ ಚಿತ್ರದುರ್ಗದವನು ಅನ್ನೋ ಅಪ್ಡೇಟ್ ಅನ್ನ ಈ ರಾಘವೇಂದ್ರ ಅಲಿಯಾಸ್ ರಘು ದರ್ಶನ್ಗೆ ಕೊಟ್ಟಿರ್ತಾರೆ. ಸೊ ಶನಿವಾರ 10 ಗಂಟೆ ಸುಮಾರಿಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ಕಿಡ್ನಾಪ್ ಮಾಡಿದ್ದು ಕೂಡ ಭಲೇ ಪ್ಲಾನ್ ಅದು. ಮೆಡಿಕಲ್ ಶಾಪಿಗೆ ಹೋಗಿ, ಅಂದ್ರೆ ಅಪೋಲೋ ಮೆಡಿಕಲ್ ಅಲ್ಲಿ ಈ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಏನ್ ಕೆಲಸ ಮಾಡ್ತಾ ಇರ್ತಾನಲ್ಲ, ಸೊ ಅದೇ ಮೆಡಿಕಲ್ ಶಾಪಿಗೆ ಹೋಗ್ತಾ ಇದ್ದ ರೇಣುಕಾ ಸ್ವಾಮಿಗೆ ಒಂದು ಫೋನ್ ಬರುತ್ತೆ. ರೇಣುಕಾ ಸ್ವಾಮಿ ಫೋನ್ ರಿಸೀವ್ ಮಾಡಿದಾಗ ರಘು ಅನ್ನುವ ವ್ಯಕ್ತಿ ರೇಣುಕಾ ಸ್ವಾಮಿ ಜೊತೆ ಮಾತಾಡ್ತಾನೆ. ಬಾರಿಗೆ ಆತನನ್ನ ಕರೆಸ್ಕೊಳ್ತಾನೆ. ಬೆಳಗ್ಗೆ 10 ಗಂಟೆಗೆ ಬಾರಿ ಕರೆಸ್ಕೊಳ್ತಾನೆ. ಬಾರ್ನಲ್ಲಿ ಈ ರೇಣುಕಾ ಸ್ವಾಮಿಗೆ ಕುಡಿಸಿ ನಂತರ ಆತನನ್ನ ರಾಘವೇಂದ್ರ ಕಿಡ್ನಾಪ್ ಮಾಡ್ತಾರೆ. ಎಲ್ಲಿಂದ? ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೂ, ಚಿತ್ರದುರ್ಗದಿಂದ RR ನಗರದವರೆಗೂ ಕಾರ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದಂತಹ ರಘು ಮುಂದೆ ಆಗಿದ್ದು ಮಾತ್ರ ನರಕ ಸದೃಶ ದೃಶ್ಯ. ಚಿತ್ರದುರ್ಗದಿಂದ ಆತನಿಗೆ ಕಿಡ್ನಾಪ್ ಮಾಡಿಕೊಂಡು ಬರುವಂತಹ ಕೆಲಸ ಕೂಡ ಇಲ್ಲಿ ರಾಘವೇಂದ್ರ ಅಲಿಯಾಸ್ ರಘು ಮಾಡ್ತಾನೆ. ದರ್ಶನ್ ಸೂಚನೆ ಮೇರೆಗೆ ರಾಘವೇಂದ್ರ ಅಪೋಲೋ ಮೆಡಿಕಲ್ಗೆ ಹೋಗ್ತಾ ಇದ್ದಂತಹ ಈ ಸ್ವಾಮಿಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಅವ್ರನ್ನ ಬಾರಿಗೆ ಕರೆಸ್ಕೊಳ್ತಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.